ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 30/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಆತ್ಮ ಅನ್ನುವ ಬ್ಯಾಟರಿಯನ್ನು ಜ್ಞಾನ ಮತ್ತು ಯೋಗದಿಂದ ಭರ್ಪೂರ್ ಮಾಡಿಕೊಂಡು ಆತ್ಮವನ್ನು ಸತೋ ಪ್ರದಾನ ಮಾಡಿಕೊಳ್ಳಬೇಕು. ನೀರಿನಿಂದ ಆತ್ಮ ಸತೋ ಪ್ರದಾನ ಆಗಲು ಸಾಧ್ಯ ಇಲ್ಲ. ಇಂದಿನ ಪ್ರಶ್ನೆಯಾಗಿದೆ, ಈ ಸಮಯದಲ್ಲಿ ಎಲ್ಲಾ ಮನುಷ್ಯಾತ್ಮರನ್ನು ಅಲೆದಾಡಿಸುತ್ತಿರುವಂತವರು ಯಾರಾಗಿದ್ದಾರೆ? ಏಕೆ ಮನುಷ್ಯಾತ್ಮರನ್ನು ಅವರು ಅಲೆದಾಡಿಸುತ್ತಿದ್ದಾರೆ? ಉತ್ತರ, ಎಲ್ಲಾ ಮನುಷ್ಯಾತ್ಮರನ್ನು ಅಲೆದಾಡಿಸುತ್ತಿರುವಂತವನು ರಾವಣ ಆಗಿದ್ದಾನೆ. ಏಕೆಂದರೆ ರಾವಣ ಸ್ವಯಂ ಅಲೆದಾಡುತ್ತಿದ್ದಾನೆ. ರಾವಣನಿಗೆ ತನ್ನದೇ ಆದ ಯಾವ ಮನೆಯೂ ಇಲ್ಲ. ರಾವಣನಿಗೆ ಬಾಬಾ ಎಂದು ಕರೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಮನೆಯಾದ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ. ಮಕ್ಕಳಾದ ನಿಮಗೆ ನೆಲೆಯನ್ನು ನೀಡುವುದಕ್ಕೋಸ್ಕರ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಈಗ ನಿಮ್ಮೆಲ್ಲರಿಗೂ ನಿಮ್ಮ ಮನೆಯ ಬಗ್ಗೆ ಗೊತ್ತಾಗಿದೆ. ಆದ್ದರಿಂದ ನೀವೀಗ ಅಲೆದಾಡುವುದಿಲ್ಲ. ನೀವೀಗ ಹೇಳುತ್ತೀರಾ, ಮೊದಲು ನಾವೇ ಪರಮಾತ್ಮ ತಂದೆಯಿಂದ ಅಗಲಿ ದೂರ ಆಗಿದ್ದೆವು. ಈಗ ಪುನಃ ಮೊದಲು ನಾವೇ ಮನೆಗೆ ವಾಪಸ್ ಹೋಗುತ್ತೇವೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಇಲ್ಲಿ ಕುಳಿತು ತಿಳಿದುಕೊಂಡಿದ್ದೀರಾ, ಈ ಬ್ರಹ್ಮನ ತನುವಿನಲ್ಲಿ ಶಿವ ತಂದೆ ಬಂದಿದ್ದಾರೆ. ಶಿವ ತಂದೆ ಹೇಗಾದರೂ ಮಾಡಿ ನಮ್ಮೆಲ್ಲರನ್ನು ಅವಶ್ಯವಾಗಿ ತಮ್ಮ ಜೊತೆಗೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಅದು ಆತ್ಮರ ಮನೆಯಾಗಿದೆ ಅಂದ ಮೇಲೆ ಮಕ್ಕಳಿಗೆ ಅವಶ್ಯವಾಗಿ ಖುಷಿಯಾಗುತ್ತದೆ. ಬೇಹದ್ದಿನ ತಂದೆ ಬಂದು ನಮ್ಮೆಲ್ಲರನ್ನು ಸುಂದರ ಹೂವನ್ನಾಗಿ ಮಾಡುತ್ತಾರೆ. ನಮ್ಮನ್ನು ಸುಂದರರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ಬಂದು ಇಲ್ಲಿ ನಮಗೆ ಯಾವುದೋ ಸುಂದರವಾದ ಡ್ರೆಸ್ ಅನ್ನು ಹಾಕುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದಕ್ಕೆ ಯೋಗ ಬಲ ಎಂದು ಕರೆಯಲಾಗುತ್ತದೆ. ಇದು ನೆನಪಿನ ಶಕ್ತಿಯಾಗಿದೆ. ಟೀಚರ್ನ ಪದವಿ ಹೇಗಿರುತ್ತದೆಯೋ, ಟೀಚರ್ ವಿದ್ಯಾರ್ಥಿಗಳಿಗೂ ಕೂಡ ಅಂತಹ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳುತ್ತಾರೆ, ಈ ಶಿಕ್ಷಣವನ್ನು ಕಲಿತು ನಾವು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು. ಈಗ ನಿಮಗೂ ಕೂಡ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ. ಇದೆಲ್ಲ ಹೊಸ ಮಾತಾಗಿದೆ. ನಮ್ಮ ಪರಮಾತ್ಮ ತಂದೆ ನಮಗೆ ಟೀಚರ್ ಆಗಿದ್ದಾರೆ. ನಾವು ಆ ಟೀಚರ್ ಅನ್ನು ನೆನಪು ಮಾಡುತ್ತೇವೆ. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಈ ಶಿಕ್ಷಣವನ್ನು ಕಲಿತು ನಾವು ಈ ರೀತಿ ದೇವತೆಗಳಾಗುತ್ತೇವೆ. ನಮ್ಮ ಬೇಹದ್ದಿನ ತಂದೆ ಈಗ ಬಂದಿದ್ದಾರೆ. ನಮ್ಮೆಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬೇಹದ್ದಿನ ತಂದೆ ಬಂದಿದ್ದಾರೆ. ರಾವಣನಿಗೆ ಯಾವ ಮನೆಯೂ ಇರುವುದಿಲ್ಲ. ರಾವಣನಿಗೆ ತನ್ನದೇ ಆದ ಮನೆ ಇಲ್ಲ. ರಾಮನಿಗೆ ಮನೆ ಇರುತ್ತದೆ. ಶಿವ ತಂದೆ ಎಲ್ಲಿ ನಿವಾಸವನ್ನು ಮಾಡುತ್ತಾರೆ ಎಂದು ನಿಮ್ಮನ್ನು ಕೇಳಿದರೆ ನೀವು ತಕ್ಷಣ ಹೇಳುತ್ತೀರಾ, ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಎಂದು. ರಾವಣನಿಗೆ ಬಾಬಾ ಎಂದು ಕರೆಯುವುದಿಲ್ಲ. ರಾವಣ ಎಲ್ಲಿ ನಿವಾಸವನ್ನು ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ರಾವಣ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾನೆ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ. ಇಲ್ಲ, ರಾವಣನಿಗೆ ಯಾವುದೇ ಒಂದು ನೆಲೆ ಇಲ್ಲ. ರಾವಣ ಅಲೆದಾಡುತ್ತಿರುತ್ತಾನೆ. ಆದ್ದರಿಂದ ರಾವಣ ನಿಮ್ಮನ್ನೂ ಕೂಡ ಅಲೆದಾಡಿಸುತ್ತಾನೆ. ನೀವು ರಾವಣನನ್ನು ನೆನಪು ಮಾಡುತ್ತೀರೇನು? ಇಲ್ಲ. ರಾವಣ ನಿಮ್ಮನ್ನು ಬಹಳಷ್ಟು ಅಲೆದಾಡಿಸುತ್ತಾನೆ. ಶಾಸ್ತ್ರವನ್ನು ಓದಿ, ಭಕ್ತಿಯನ್ನು ಮಾಡಿ, ಇದನ್ನು ಮಾಡಿ, ಅದನ್ನು ಮಾಡಿ ಎಂದು ರಾವಣನ ಮತ ನಿಮಗೆ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಎಲ್ಲಾ ಮಾರ್ಗಕ್ಕೂ ಭಕ್ತಿ ಮಾರ್ಗ ಎಂದು ಕರೆಯಲಾಗುತ್ತದೆ. ಇದು ರಾವಣನ ರಾಜ್ಯ ಆಗಿದೆ. ಗಾಂಧೀಜಿ ಕೂಡ ಹೇಳುತ್ತಿದ್ದರು, ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು. ಈ ಬ್ರಹ್ಮನ ರಥದಲ್ಲಿ ನಮ್ಮ ಶಿವ ತಂದೆ ಬಂದಿದ್ದಾರೆ. ಶಿವ ತಂದೆ ದೊಡ್ಡ ತಂದೆ ಆಗಿದ್ದಾರೆ. ಸರ್ವ ಆತ್ಮರೂ ಕೂಡ ಶಿವ ತಂದೆಗೆ ಮಕ್ಕಳೇ ಆಗಿದ್ದಾರೆ. ಪರಮಾತ್ಮ ಶಿವ ತಂದೆ ಆತ್ಮರಿಗೆ ಮಕ್ಕಳೇ ಮಕ್ಕಳೇ ಎಂದು ಕರೆದು ಆತ್ಮರ ಜೊತೆಗೆ ಮಾತನಾಡುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಆತ್ಮಿಕ ತಂದೆಯ ನೆನಪಿದೆ ಮತ್ತು ಆತ್ಮಿಕ ತಂದೆಯ ಬುದ್ಧಿಯಲ್ಲಿ ಆತ್ಮಿಕ ಮಕ್ಕಳಾದ ನಿಮ್ಮ ನೆನಪಿದೆ. ಏಕೆಂದರೆ ಆತ್ಮಿಕ ತಂದೆಗೂ ಮತ್ತು ನಿಮಗೂ ಸಂಬಂಧ ಇದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಆತ್ಮಿಕ ತಂದೆಯ ನೆನಪಿದೆ. ಆತ್ಮಿಕ ತಂದೆಯ ಬುದ್ಧಿಯಲ್ಲಿ ಆತ್ಮಿಕ ಮಕ್ಕಳಾದ ನೀವಿದ್ದೀರಾ. ಏಕೆಂದರೆ ಈಗ ಮೂಲವತನದ ಜೊತೆಗೆ ನಿಮ್ಮ ಸಂಬಂಧ ಜೋಡಣೆ ಆಗಿದೆ. ಆತ್ಮರಾದ ನಾವು ಪರಮಾತ್ಮ ತಂದೆಯಿಂದ ಅಗಲಿ ಬಹಳ ಸಮಯ ಆಯಿತು. ನಾವು ಬಹಳ ಸಮಯದಿಂದ ಪರಮಾತ್ಮ ತಂದೆಯಿಂದ ದೂರ ಆಗಿದ್ದೆವು. ಪರಮಾತ್ಮ ತಂದೆ ಆತ್ಮರಿಗೆ ತಂದೆ ಆಗಿದ್ದಾರೆ. ಪರಮಧಾಮದಲ್ಲಿ ಆತ್ಮರಾದ ನಾವು ಪರಮಾತ್ಮ ತಂದೆಯ ಜೊತೆಗೆ ಒಟ್ಟಿಗೆ ನಿವಾಸವನ್ನು ಮಾಡುತ್ತೇವೆ. ನಂತರ ಪುನಃ ಪರಮಧಾಮದಿಂದ ದೂರಾಗಿ ತಂದೆಯನ್ನು ಅಗಲುತ್ತೇವೆ. ತಂದೆಯನ್ನು ಅಗಲಿ ಈ ಸೃಷ್ಟಿಗೆ ನಮ್ಮ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬರುತ್ತೇವೆ. ಬಹಳ ಸಮಯದ ಲೆಕ್ಕ ಅಂತೂ ಬೇಕು ತಾನೆ. ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಈಗ ನೀವೆಲ್ಲರೂ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ನಿಮ್ಮಲ್ಲಿ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುವಂತವರು ನಂಬರ್ ವಾರ್ ಆಗಿದ್ದಾರೆ. ಯಾರು ಮೊಟ್ಟ ಮೊದಲು ತಂದೆಯಿಂದ ದೂರ ಆಗಿದ್ದಾರೋ
ಅವರೇ ಮೊದಲು ತಂದೆಗೆ ಸಿಗುತ್ತಾರೆ. ಯಾರು ಮೊಟ್ಟ ಮೊದಲು ತಂದೆಯನ್ನು ಅಗಲಿ ತಂದೆಯಿಂದ ದೂರ ಆಗುತ್ತಾರೋ ಪುನಃ ಅವರೇ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ. ಅಂದ ಮೇಲೆ ಪುನಃ ಅವರೇ ನಂಬರ್ 1 ನಲ್ಲಿ ಬರುತ್ತಾರೆ. ಪರಮಾತ್ಮ ತಂದೆ ಇಲ್ಲಿ ಕುಳಿತು ಮಕ್ಕಳಿಗೆ ಸಂಪೂರ್ಣ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ. ಈ ಸೃಷ್ಟಿ ಚಕ್ರದ ರಹಸ್ಯ ಪರಮಾತ್ಮ ತಂದೆಗೆ ಮಾತ್ರ ಗೊತ್ತಿದೆ. ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಈ ಸೃಷ್ಟಿ ಚಕ್ರದ ರಹಸ್ಯ ಗೊತ್ತಿಲ್ಲ. ಇದಕ್ಕೆ ಬಹಳಷ್ಟು ರಹಸ್ಯದ ಮಾತು ಎಂದು ಕರೆಯಲಾಗುತ್ತದೆ. ಇದಕ್ಕೆ ಅತಿ ಗುಪ್ತವಾದ ಮಾತು ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಮೇಲೆ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುವುದಿಲ್ಲ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ನಾನು ಈ ಕಲ್ಪವೃಕ್ಷದ ಬೀಜರೂಪ ಆಗಿದ್ದೇನೆ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷಕ್ಕೆ ಕಲ್ಪವೃಕ್ಷ ಎಂದು ಕರೆಯಲಾಗುತ್ತದೆ. ಜಗತ್ತಿನ ಮನುಷ್ಯರು ಸ್ವಲ್ಪ ಕೂಡ ಯಾವ ಮಾತನ್ನೂ ಅರ್ಥ ಮಾಡಿಕೊಂಡಿಲ್ಲ. ಎಲ್ಲರೂ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ಪುನಃ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಜಾಗೃತರನ್ನಾಗಿ ಮಾಡುತ್ತಾರೆ. ಈಗ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ಜಾಗೃತರನ್ನಾಗಿ ಮಾಡಿದ್ದಾರೆ. ಇನ್ನು ಉಳಿದ ಎಲ್ಲಾ ಆತ್ಮರು ಮಲಗಿ ಬಿಟ್ಟಿದ್ದಾರೆ. ನೀವು ಕೂಡ ಕುಂಭಕರ್ಣನ ಅಸುರಿ ನಿದ್ದೆಯಲ್ಲಿ ಮಲಗಿದ್ದೀರಿ. ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಜಾಗೃತರನ್ನಾಗಿ ಮಾಡಿದ್ದಾರೆ. ಮಕ್ಕಳೇ ಜಾಗೃತರಾಗಿ ಎಂದು ತಂದೆ ನಿಮ್ಮನ್ನು ಜಾಗೃತರನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ಹುಡುಗಾಟಿಕೆಯನ್ನು ಮಾಡುತ್ತಿದ್ದೀರಿ. ಹುಡುಗಾಟಿಕೆಯ ನಿದ್ದೆಯಲ್ಲಿ ನೀವೆಲ್ಲರೂ ಮಲಗಿದ್ದೀರಿ, ಅಂದರೆ ತಪ್ಪನ್ನು ಮಾಡುತ್ತಿದ್ದೀರಿ. ಇದಕ್ಕೆ ಅಜ್ಞಾನದ ನಿದ್ದೆ ಎಂದು ಕರೆಯಲಾಗುತ್ತದೆ. ಸ್ಥೂಲ ನಿದ್ದೆಯನ್ನು ಎಲ್ಲಾ ಮನುಷ್ಯರು ಮಾಡುತ್ತಾರೆ. ಸತ್ಯುಗದ ದೇವತೆಗಳು ಕೂಡ ಸ್ಥೂಲ ನಿದ್ದೆಯನ್ನು ಮಾಡುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ. ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ನೀಡಿ ಎಲ್ಲರನ್ನೂ ಜಾಗೃತರನ್ನಾಗಿ ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ಜಾಗೃತರಾಗಿದ್ದೀರಾ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ. ಪರಮಾತ್ಮ ತಂದೆ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಈಗ ನಮ್ಮ ಈ ಶರೀರ ಕೂಡ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ನಮ್ಮ ಆತ್ಮ ಕೂಡ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಶರೀರ ಮತ್ತು ಆತ್ಮ ಎರಡೂ ಪತಿತ ಆಗಿದೆ. ಈಗ ನಮ್ಮ ಆತ್ಮ ಸಂಪೂರ್ಣ ಸ್ವರ್ಣವನ್ನು ಲೇಪಿಸಿದಂತಹ ಆತ್ಮ ಆಗಿದೆ, ಅಂದರೆ ಪಾಲಿಶ್ ಮಾಡಿದಂತಹ ಆತ್ಮ ಆಗಿದೆ. ಕೇವಲ 9 ಕ್ಯಾರೆಟ್ ಮಾತ್ರ ಆತ್ಮದಲ್ಲಿ ಉಳಿದುಕೊಂಡಿದೆ, ಅಂದರೆ ಬಹಳ ಕಡಿಮೆ ಚಿನ್ನ ಆತ್ಮದಲ್ಲಿ ಉಳಿದುಕೊಂಡಿದೆ. ಸತ್ಯ ಚಿನ್ನದಲ್ಲಿ 24 ಕ್ಯಾರೆಟ್ ಇರುತ್ತದೆ. ಈಗ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು 24 ಕ್ಯಾರೆಟ್ ಚಿನ್ನವನ್ನಾಗಿ ಮಾಡಲು ಬಯಸುತ್ತಾರೆ. ಈಗ ಆತ್ಮರಾದ ನಿಮ್ಮನ್ನು ಸತ್ಯ ಚಿನ್ನದ ಯುಗದ ಆತ್ಮರನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ. ಭಾರತಕ್ಕೆ ಚಿನ್ನದ ಪಕ್ಷಿ ಎಂದು ಕರೆಯುತ್ತಿದ್ದರು. ಈ ಸಮಯದಲ್ಲಿ ಭಾರತ ಕಬ್ಬಿಣದ ಪಕ್ಷಿಯಾಗಿದೆ. ವರ್ತಮಾನ ಸಮಯದ ಭಾರತಕ್ಕೆ ಕಲ್ಲು ಮತ್ತು ಮಣ್ಣಿನ ಪಕ್ಷಿ ಎಂದು ಕರೆಯಬಹುದು. ನೀವೆಲ್ಲರೂ ಚೈತನ್ಯದಲ್ಲಿ ಇದ್ದೀರಾ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಹೇಗೆ ಆತ್ಮದ ಬಗ್ಗೆ ನಿಮಗೆ ಗೊತ್ತಿದೆ, ಅದೇ ರೀತಿ ಪರಮಾತ್ಮ ತಂದೆಯ ಬಗ್ಗೆ ಕೂಡ ನೀವು ಅರ್ಥ ಮಾಡಿಕೊಳ್ಳಬಹುದು. ಆತ್ಮ ಹೊಳೆಯುವಂತಹ ನಕ್ಷತ್ರ ಎಂದು ಹೇಳುತ್ತಾರೆ. ನೀವೆಲ್ಲರೂ ಒಂದು ಸಣ್ಣ ನಕ್ಷತ್ರ ಆಗಿದ್ದೀರಾ. ಡಾಕ್ಟರ್ಗಳು ಆತ್ಮವನ್ನು ನೋಡಲು ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ, ಆದರೆ ದಿವ್ಯ ದೃಷ್ಟಿ ಇಲ್ಲದೆ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ. ಆತ್ಮ ಬಹಳಷ್ಟು ಸೂಕ್ಷ್ಮ ಆಗಿದೆ. ಕೆಲವರು ಹೇಳುತ್ತಾರೆ ಈ ಕಣ್ಣಿನ ಮೂಲಕ ಆತ್ಮ ಹೊರಗಡೆ ಹೋಯಿತು ಎಂದು. ಕೆಲವರು ಹೇಳುತ್ತಾರೆ ಮುಖದ ಮೂಲಕ ಆತ್ಮ ಹೊರಗಡೆ ಹೋಯಿತು, ಬಾಯಿಯ ಮೂಲಕ ಆತ್ಮ ಹೊರಗಡೆ ಹೋಯಿತು ಎಂದು. ಆತ್ಮ ಎಲ್ಲಿಗೆ ಹೋಗುತ್ತದೆ? ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಪುನಃ ಹೋಗಿ ಇನ್ನೊಂದು ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ. ಈಗ ನಿಮ್ಮ ಆತ್ಮ ಮೇಲಿರುವಂತಹ ಶಾಂತಿಧಾಮಕ್ಕೆ ಹೋಗುತ್ತದೆ. ಈಗ ಪರಮಾತ್ಮ ತಂದೆ ಬಂದು ನಮ್ಮೆಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಅನ್ನುವ ಮಾತು ಪಕ್ಕಾ ರೂಪದಲ್ಲಿ ನಿಮಗೆ ಗೊತ್ತಿದೆ. ಒಂದು ಕಡೆ ಕಲಿಯುಗ ಇದೆ, ಇನ್ನೊಂದು ಕಡೆ ಸತ್ಯುಗ ಇದೆ. ಈಗ ನೀವೆಲ್ಲರೂ ಸಂಗಮ ಯುಗದಲ್ಲಿ ನಿಂತಿದ್ದೀರಾ. ಇದು ಅದ್ಭುತವಾದ ಮಾತಾಗಿದೆ. ಕಲಿಯುಗದಲ್ಲಿ ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ ಮತ್ತು ಸತ್ಯುಗದಲ್ಲಿ ಕೇವಲ 9 ಲಕ್ಷ ಜನ ಮನುಷ್ಯರಿರುತ್ತಾರೆ. ಇನ್ನು ಉಳಿದ ಎಲ್ಲಾ ಆತ್ಮರ ಪರಿಸ್ಥಿತಿ ಏನಾಗಬಹುದು? ಉಳಿದ ಎಲ್ಲಾ ಆತ್ಮರ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆ ಬರುವುದೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ. ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ. ನಂತರ ವಿಷ್ಣುವಿನ 2 ರೂಪದ ಮೂಲಕ ನಮಗೆ ಪಾಲನೆ ಸಿಗುತ್ತದೆ. 4 ಭುಜ ಉಳ್ಳಂತಹ ಯಾವ ಮನುಷ್ಯರು ಇರುವುದಿಲ್ಲ. 4 ಭುಜ ಇರುವಂತಹ ಮನುಷ್ಯರು ಇರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. 4 ಭುಜ ಇದ್ದರೆ ಶರೀರ ಶೋಭಿಸುವುದಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಈ ಮಾತಿನ ತಿಳುವಳಿಕೆಯನ್ನು ನೀಡುತ್ತಿದ್ದಾರೆ. ಚತುರ್ಭುಜ ಅಂದರೆ ಶ್ರೀ ಲಕ್ಷ್ಮಿ ಮತ್ತು ಶ್ರೀನಾರಾಯಣರ ಕಂಬೈನ್ಡ್ ಸ್ವರೂಪ ಆಗಿದೆ. ಶ್ರೀ ಅಂದರೆ ಶ್ರೇಷ್ಠ. ತ್ರೇತಾಯುಗದಲ್ಲಿ 2 ಕಲೆ ಕಡಿಮೆ ಆಗುತ್ತದೆ. ಅಂದ ಮೇಲೆ ಮಕ್ಕಳಿಗೆ ಈ ಸಮಯದಲ್ಲಿ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಈಗ ನಿಮಗೆ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನ ನಿಮ್ಮ ಸ್ಮೃತಿಯಲ್ಲಿ ಇರಬೇಕು. ಮುಖ್ಯವಾದ ಶಬ್ದ ಅಂದರೆ 2 ಶಬ್ದ ಆಗಿದೆ. ಈಗ ಒಬ್ಬ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಬೇಕು.
ಈ ಜ್ಞಾನದ ಮಾತು ಬೇರೆ ಯಾರಿಗೂ ಅರ್ಥ ಆಗುವುದಿಲ್ಲ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ, ಸರ್ವಶಕ್ತಿವಂತ ಆಗಿದ್ದಾರೆ. ಗಾಯನ ಕೂಡ ಇದೆ, ಬಾಬಾ ನೀವು ನಮಗೆ ಸಂಪೂರ್ಣ ಆಕಾಶ ಮತ್ತು ಸಂಪೂರ್ಣ ಭೂಮಿ ಸರ್ವಸ್ವವನ್ನು ನೀಡಿದ್ದೀರಾ ಎಂದು. ಪರಮಾತ್ಮ ತಂದೆ ನೀಡದೇ ಇರುವಂತಹ ಯಾವ ವಸ್ತುವೂ ಇಲ್ಲ. ಅಂದರೆ ಪರಮಾತ್ಮ ತಂದೆ ಎಲ್ಲಾ ಪ್ರಾಪ್ತಿಯನ್ನು ನೀಡಿದ್ದಾರೆ. ಸಂಪೂರ್ಣ ವಿಶ್ವದ ರಾಜ್ಯಭಾಗ್ಯವನ್ನೇ ಪರಮಾತ್ಮ ತಂದೆ ನಮಗೆ ನೀಡಿದ್ದಾರೆ. ನಿಮಗೆ ಗೊತ್ತಿದೆ, ಈ ಲಕ್ಷ್ಮೀ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು. ನಂತರ ನಾಟಕದ ಚಕ್ರ ತಿರುಗುತ್ತದೆ. ನಾವೀಗ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಾವು ನಿರ್ವಿಕಾರಿಗಳಾಗುತ್ತೇವೆ. ಈಗ ನಿಮಗೆ ಗೊತ್ತಿದೆ, ವಿಕಾರಿಗಳಿಂದ ನಾವು ನಿರ್ವಿಕಾರಿ ಆಗಬೇಕು. ನಿರ್ವಿಕಾರಿಯಿಂದ ಪುನಃ ವಿಕಾರಿ ಆಗುತ್ತೇವೆ. ಇದು 84 ಜನ್ಮದ ಪಾತ್ರ. ಲೆಕ್ಕ ಇಲ್ಲದಷ್ಟು ಬಾರಿ ಈ ಪಾತ್ರವನ್ನು ನಾವು ಅಭಿನಯ ಮಾಡಿದ್ದೇವೆ. ಈ ಪಾತ್ರವನ್ನು ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ಬಲೆ ಜನಗಣತಿಯನ್ನು ಲೆಕ್ಕ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ, ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗುತ್ತೀರಾ. ಈ ಮಾತಿನ ಲೆಕ್ಕವನ್ನು ಯಾರೂ ಮಾಡಲು ಸಾಧ್ಯ ಇಲ್ಲ. ಅನೇಕ ಬಾರಿ ನೀವೇ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿದ್ದೀರಾ, ಅನೇಕ ಬಾರಿ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು 5000 ವರ್ಷದ ನಾಟಕ ಚಕ್ರ ಆಗಿದೆ. ಇದು 5000 ವರ್ಷದ ನಾಟಕ ಚಕ್ರ ಅನ್ನುವ ಮಾತು ಸರಿಯಾದ ಮಾತಾಗಿದೆ. ಲಕ್ಷಾಂತರ ವರ್ಷದ ಮಾತಾಗಿದ್ದರೆ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ನಿಮಗೆ ಸಾಧ್ಯ ಆಗುತ್ತಿರಲಿಲ್ಲ. ಈಗ ನಿಮ್ಮಲ್ಲಿ ಗುಣಗಳು ಧಾರಣೆ ಆಗುತ್ತಾ ಹೋಗುತ್ತದೆ. ನೀವೀಗ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾ ಹೋಗಬೇಕು. ಜ್ಞಾನದ 3ನೇ ನೇತ್ರ ನಿಮಗೆ ಪ್ರಾಪ್ತಿಯಾಗಿದೆ. ಈ ಕಣ್ಣಿನ ಮೂಲಕ ನೀವು ಈ ಹಳೆಯ ಜಗತ್ತನ್ನು ನೋಡುತ್ತೀರಾ. ಈಗ ಇಲ್ಲಿ ನಿಮಗೆ 3ನೇ ನೇತ್ರ ಪ್ರಾಪ್ತಿಯಾಗಿದೆ. ಆ 3ನೇ ನೇತ್ರದ ಮೂಲಕ ಹೊಸ ಜಗತ್ತನ್ನು ನೋಡಬೇಕು. ಈ ಜಗತ್ತು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಇದು ಹಳೆಯ ಜಗತ್ತಾಗಿದೆ. ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿಗೆ ಎಷ್ಟೊಂದು ಅಂತರ ಇದೆ ನೋಡಿ. ನಿಮಗೆ ಗೊತ್ತಿದೆ, ನಾವೇ ಹೊಸ ಜಗತ್ತಿಗೆ ಮಾಲೀಕರಾಗಿದ್ದೆವು. ನಂತರ 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಈಗ ಕನಿಷ್ಠರಾಗಿದ್ದೇವೆ ಅನ್ನುವ ಮಾತನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಮತ್ತು ಅನ್ಯರಿಗೂ ಕೂಡ ನೀವು ಈ ಮಾತನ್ನು ತಿಳಿಸಬೇಕು. ನಾವು ಹೇಗೆ ಈ ದೇವತೆಗಳಾಗುತ್ತೇವೆ ಅನ್ನುವ ಮಾತನ್ನು ಅನ್ಯರಿಗೆ ತಿಳಿಸಬೇಕು. ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ, ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ. ಬ್ರಹ್ಮ ಮತ್ತು ವಿಷ್ಣುವಿನ ಅಂತರವನ್ನು ನೀವೀಗ ನೋಡುತ್ತೀರಾ. ವಿಷ್ಣು ಎಷ್ಟೊಂದು ಶೃಂಗರಿತ ಆಗಿ ಕುಳಿತುಕೊಂಡಿದ್ದಾರೆ ಮತ್ತು ಬ್ರಹ್ಮ ಹೇಗೆ ಸಾಧಾರಣ ರೂಪದಲ್ಲಿ ಕುಳಿತುಕೊಂಡಿದ್ದಾರೆ ಅನ್ನುವುದನ್ನು ನೀವೀಗ ನೋಡುತ್ತಿದ್ದೀರಾ. ನಿಮಗೆ ಗೊತ್ತಿದೆ, ಈ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ. ಯಾರಿಗಾದರೂ ಈ ಜ್ಞಾನದ ಮಾತನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಬ್ರಹ್ಮ, ವಿಷ್ಣು ಮತ್ತು ಶಂಕರರಿಗೆ ಪರಸ್ಪರ ಏನು ಸಂಬಂಧ ಇದೆ ಅನ್ನುವುದು ನಿಮಗೆ ಗೊತ್ತಿದೆ. ವಿಷ್ಣುವಿನ 2 ರೂಪ ಅಂದರೆ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ. ಈ ವಿಷ್ಣು ದೇವತೆ ಆಗಿದ್ದಾರೆ. ದೇವತೆ ಆಗಿರುವಂತಹ ವಿಷ್ಣು ಪುನಃ ಮನುಷ್ಯ ಆದಂತಹ ಬ್ರಹ್ಮ ಆಗುತ್ತಾರೆ. ಸತ್ಯಯುಗದಲ್ಲಿ ವಿಷ್ಣು ನಿವಾಸವನ್ನು ಮಾಡುತ್ತಾರೆ. ಬ್ರಹ್ಮ ಈ ಸಂಗಮ ಯುಗದ ನಿವಾಸಿಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಬ್ರಹ್ಮ ಪುನಃ ವಿಷ್ಣು ಆಗಲು 1 ಸೆಕೆಂಡ್ ಸಾಕು. ಸೆಕೆಂಡ್ ನಲ್ಲಿ ಬ್ರಹ್ಮ ವಿಷ್ಣು ಆಗುತ್ತಾರೆ. ವಿಷ್ಣು ಪುನಃ ಬ್ರಹ್ಮ ಆಗಲು 5000 ವರ್ಷ ಬೇಕಾಗುತ್ತದೆ. ತತತ್ವಂ ಅಂದರೆ ನೀವು ದೇವತೆಗಳಾಗಲು 1 ಸೆಕೆಂಡ್ ಸಾಕು. ನೀವು ಪುನಃ ಸಂಪೂರ್ಣ ಸಾಧಾರಣ ಮನುಷ್ಯರಾಗಲು 5000 ವರ್ಷ ಬೇಕಾಗುತ್ತದೆ. ಕೇವಲ ಒಬ್ಬ ಬ್ರಹ್ಮ ತಂದೆ ಅಷ್ಟೇ ದೇವತೆ ಆಗುವುದಿಲ್ಲ, ನೀವೆಲ್ಲರೂ ದೇವತೆ ಆಗುತ್ತೀರಾ. ಈ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಇಲ್ಲಿ ಯಾವುದೇ ಪ್ರಕಾರದ ಮನುಷ್ಯ ಗುರುವಿನ ಮಾತಿಲ್ಲ. ಇಲ್ಲಿ ನಮಗೆ ಮನುಷ್ಯರು ಗುರುಗಳಲ್ಲ. ಈ ಬ್ರಹ್ಮ ತಂದೆಗೂ ಕೂಡ ಶಿವ ತಂದೆ ಗುರು ಆಗಿದ್ದಾರೆ. ಬ್ರಾಹ್ಮಣರಾದ ನಿಮಗೂ ಕೂಡ ಶಿವ ತಂದೆ ಗುರು ಆಗಿದ್ದಾರೆ. ಗುರು ಆದಂತಹ ಶಿವ ತಂದೆಗೆ ಸದ್ಗುರು ಎಂದು ಕರೆಯಲಾಗುತ್ತದೆ. ಮಕ್ಕಳಾದ ನೀವು ಶಿವ ತಂದೆಯನ್ನು ನೆನಪು ಮಾಡಬೇಕು. ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಶಿವ ತಂದೆಯನ್ನು ನೆನಪು ಮಾಡಿ ಅನ್ನುವ ಮಾತನ್ನು ಅನ್ಯರಿಗೆ ತಿಳಿಸುವುದು ಬಹಳ ಸಹಜ ಆಗಿದೆ. ಶಿವ ತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ, ಅಂದರೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ. ಸರ್ವಶ್ರೇಷ್ಠ ಭಗವಂತ ಶಿವ ಆಗಿದ್ದಾರೆ. ಅವರು ಆತ್ಮರಿಗೆ ತಂದೆ ಆಗಿದ್ದಾರೆ. ಅಂದ ಮೇಲೆ ಭಗವಂತ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಮಾತಾಗಿದೆ. ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಮಕ್ಕಳು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಅಮ್ಮ ಅಮ್ಮ ಅನ್ನುವ ಶಬ್ದ ಆ ಮಕ್ಕಳ ಬಾಯಿಂದ ತನ್ನಷ್ಟಕ್ಕೆ ತಾನೇ ಬರುತ್ತದೆ. ಮಾತ್ಪಿತಾರನ್ನು ಬಿಟ್ಟು ಮಕ್ಕಳು ಬೇರೆ ಯಾರ ಬಳಿಯೂ ಹೋಗುವುದಿಲ್ಲ. ಅಂದರೆ ತಂದೆ ತಾಯಿಯನ್ನು ಬಿಟ್ಟು ಸಣ್ಣ ಮಕ್ಕಳು ಬೇರೆಯವರ ಬಳಿ ಹೋಗುವುದಿಲ್ಲ. ಒಂದು ವೇಳೆ ಮಗು ಸಣ್ಣ ಮಗು ಆಗಿರುವಾಗಲೇ ತಾಯಿ ಸತ್ತರೆ ಆ ಮಗು ಬೇರೆಯವರ ಬಳಿ ಇರಬೇಕಾಗುತ್ತದೆ. ಆ ಮಾತು ಬೇರೆ ಮಾತಾಗಿದೆ. ಮಗುವಿಗೆ ಮೊದಲು ತಾಯಿಯೇ ಸಂಬಂಧಿಯಾಗಿದ್ದಾರೆ, ನಂತರ ತಂದೆ, ನಂತರ ಉಳಿದ ಮಿತ್ರ ಸಂಬಂಧಿಗಳು.
ಆ ಮಿತ್ರ ಸಂಬಂಧಿಗಳು ಕೂಡ ಜೋಡಿ ಜೋಡಿಯಾಗಿ ಸಂಬಂಧಿಗಳಾಗಿರುತ್ತಾರೆ. ಚಾಚಾ ಚಾಚಿ ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ, ಈ ರೀತಿ ಜೋಡಿಯಾಗಿ ಸಂಬಂಧಿಗಳು ಸಿಗುತ್ತಾರೆ. ಒಂದು ವೇಳೆ ಅವರು ಕುಮಾರಿಯರಾಗಿದ್ದರೆ ಅವರು ದೊಡ್ಡವರಾದ ನಂತರ ಕೆಲವರು ಅವರಿಗೆ ಚಿಕ್ಕಮ್ಮ ಎಂದು ಕರೆಯುತ್ತಾರೆ, ಕೆಲವರು ಅವರಿಗೆ ಅತ್ತೆ ಎಂದು ಕರೆಯುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ಸೋದರ ಸೋದರರಾಗಿದ್ದೀರಾ. ಕೇವಲ ಸೋದರ ಸೋದರ ಅನ್ನುವ ಸಂಬಂಧ ಮಾತ್ರ ಇಲ್ಲಿ ಇದೆ. ಉಳಿದ ಎಲ್ಲಾ ಸಂಬಂಧವನ್ನು ನೀವೀಗ ಕ್ಯಾನ್ಸಲ್ ಮಾಡಿಕೊಂಡಿದ್ದೀರಾ. ಸೋದರ ಸೋದರರಾದ ನೀವೀಗ ತಿಳಿದುಕೊಂಡಿದ್ದೀರಾ. ಒಬ್ಬ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಪರಮಾತ್ಮ ತಂದೆ ಬಹಳ ದೊಡ್ಡ ಬೇಹದ್ದಿನ ತಂದೆಯಾಗಿದ್ದಾರೆ. ಇಷ್ಟು ದೊಡ್ಡ ತಂದೆ ನಿಮಗೆ ಬೇಹದ್ದಿನ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ. ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನ್ಮನಾಭವ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಎಂದೂ ಮರೆಯಬೇಡಿ. ದೇಹಾಭಿಮಾನಕ್ಕೆ ವಶ ಆದಾಗ ಮಕ್ಕಳಾದ ನೀವು ತಂದೆಯ ನೆನಪನ್ನು ಮರೆಯುತ್ತೀರಾ. ಮೊಟ್ಟ ಮೊದಲು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ನಾನು ಆತ್ಮ ಆಗಿದ್ದೇನೆ, ಆತ್ಮನಾದ ನಾನು ಸಾಲಿಗ್ರಾಮ ಆಗಿದ್ದೇನೆ, ಸಾಲಿಗ್ರಾಮ ಆತ್ಮನಾದ ನಾನು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನಾನು ಪತಿತ ಪಾವನ ಆಗಿದ್ದೇನೆ. ನನ್ನನ್ನು ನೆನಪು ಮಾಡುವುದರಿಂದ ಆತ್ಮ ಅನ್ನುವ ಬ್ಯಾಟರಿಯಲ್ಲಿ ಏನು ಶಕ್ತಿ ಖಾಲಿಯಾಗಿದೆಯೋ ಆ ಶಕ್ತಿ ಭರ್ಪೂರ್ ಆಗುತ್ತದೆ ಮತ್ತು ನೀವು ಸತೋ ಪ್ರಧಾನರಾಗುತ್ತೀರಾ. ನೀರಿನ ಗಂಗೆಯಲ್ಲಿ ಅನೇಕ ಜನ್ಮದಿಂದ ನೀವು ಮುಳುಗಿ ಪೆಟ್ಟನ್ನು ತಿನ್ನುತ್ತಾ ಬಂದಿದ್ದೀರಾ. ಆದರೆ ನೀರಿನಲ್ಲಿ ಸ್ನಾನವನ್ನು ಮಾಡುವುದರಿಂದ ಯಾರೂ ಪಾವನ ಆಗಲು ಸಾಧ್ಯ ಇಲ್ಲ. ನೀರು ಹೇಗೆ ಪತಿತ ಪಾವನೆಯಾಗಲು ಸಾಧ್ಯ? ಜ್ಞಾನದ ಮೂಲಕ ಸದ್ಗತಿ ಸಿಗುತ್ತದೆ. ಈ ಸಮಯದ ಈ ಜಗತ್ತು ಪಾಪಾತ್ಮರ ಜಗತ್ತಾಗಿದೆ, ಅಸತ್ಯದ ಜಗತ್ತಾಗಿದೆ. ಈ ಸಮಯದಲ್ಲಿ ಎಲ್ಲರೂ ಪಾಪಾತ್ಮರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡುತ್ತಾರೆ. ಮನಸ್ಸಾ ವಾಚಾ ಕರ್ಮಣ ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ಈಗ ಮಕ್ಕಳಾದ ನಿಮಗೆ ತಿಳುವಳಿಕೆ ಪ್ರಾಪ್ತಿಯಾಗಿದೆ. ನೀವು ಹೇಳುತ್ತೀರಾ, ಈ ರೀತಿ ಲಕ್ಷ್ಮೀ ನಾರಾಯಣ ಆಗುವುದಕ್ಕೋಸ್ಕರ ನಾವು ಪುರುಷಾರ್ಥವನ್ನು ಮಾಡುತ್ತೇವೆ. ಈಗ ನೀವು ಭಕ್ತಿಯನ್ನು ಮಾಡುವುದನ್ನು ನಿಲ್ಲಿಸಿ ಬಿಟ್ಟಿದ್ದೀರಾ. ಜ್ಞಾನದ ಮೂಲಕ ಸದ್ಗತಿ ಸಿಗುತ್ತದೆ. ಈ ದೇವತೆಗಳು ಸದ್ಗತಿಯಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಇದು ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮ ಆಗಿದೆ. ಪರಮಾತ್ಮ ತಂದೆ ಎಷ್ಟು ಸಹಜವಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ಮಕ್ಕಳಾದ ನೀವು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೀರಾ. ಪ್ರತಿ ಕಲ್ಪದಲ್ಲೂ ನೀವು ಪರಿಶ್ರಮವನ್ನು ಪಡುತ್ತೀರಾ. ಹಳೆಯ ಜಗತ್ತು ಬದಲಾಗಿ ಹೊಸ ಜಗತ್ತು ನಿರ್ಮಾಣ ಆಗಲೇಬೇಕು. ಎಲ್ಲರೂ ಹೇಳುತ್ತಾರೆ, ಭಗವಂತ ತಂದೆ ಜಾದೂಗರಾಗಿದ್ದಾರೆ, ಭಗವಂತ ತಂದೆ ರತ್ನಗಳ ಮಾಲೀಕ ಆಗಿದ್ದಾರೆ, ಭಗವಂತ ತಂದೆ ವ್ಯಾಪಾರಿ ಆಗಿದ್ದಾರೆ. ಪರಮಾತ್ಮ ತಂದೆ ಜಾದೂಗರಾಗಿದ್ದಾರೆ ತಾನೆ. ಹಳೆಯ ಜಗತ್ತಿಗೆ ನರಕ ಎಂದು ಕರೆಯಲಾಗುತ್ತದೆ. ನರಕವನ್ನು ಸ್ವರ್ಗವನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ. ನರಕವನ್ನು ಪರಿವರ್ತನೆ ಮಾಡಿ ಪರಮಾತ್ಮ ತಂದೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಇದು ಎಷ್ಟು ದೊಡ್ಡ ಜಾದೂ ಆಗಿದೆ. ನೀವೀಗ ಸ್ವರ್ಗದ ನಿವಾಸಿಗಳಾಗುತ್ತೀರಾ. ನೀವೆಲ್ಲರೂ ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತೀರಾ. ನಿಮಗೆ ಗೊತ್ತಿದೆ, ಈಗ ನಾವು ನರಕದ ನಿವಾಸಿಗಳಾಗಿದ್ದೇವೆ. ನರಕವೇ ಬೇರೆ ಆಗಿದೆ, ಸ್ವರ್ಗವೇ ಬೇರೆ ಆಗಿದೆ. 5000 ವರ್ಷದ ಈ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ. ಇದು 5000 ವರ್ಷದ ನಾಟಕ ಚಕ್ರ ಆಗಿದೆ. ಈ ಮಾತು ಲಕ್ಷಾಂತರ ವರ್ಷದ ಮಾತಲ್ಲ. ಈ ಜ್ಞಾನದ ಮಾತನ್ನು ನೀವು ಎಂದೂ ಮರೆಯಬಾರದು. ಭಗವಾನ್ ವಾಚ್ ಆಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಪುನರ್ಜನ್ಮ ರಹಿತ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ತನ್ನದೇ ಆದ ಶರೀರ ಇದೆ, ಶಿವ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಪರಮಾತ್ಮ ಶಿವ ತಂದೆಗೂ ಕೂಡ ಜ್ಞಾನವನ್ನು ತಿಳಿಸಲು ಅವಶ್ಯವಾಗಿ ಬಾಯಿ ಬೇಕು. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಮುಖ ಬೇಕು. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ನಾಟಕದ ಅನುಸಾರ ಸಂಪೂರ್ಣ ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆ. ಸಂಪೂರ್ಣ ಕಲ್ಪದಲ್ಲಿ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ. ದುಃಖಧಾಮವನ್ನು ಸುಖಧಾಮವನ್ನಾಗಿ ಮಾಡಲು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಸುಖ ಮತ್ತು ಶಾಂತಿ ಆಸ್ತಿ ತಂದೆಯ ಮೂಲಕ ಸಿಕ್ಕಿದೆ. ಆದ್ದರಿಂದ ಮನುಷ್ಯರು ಸುಖ ಶಾಂತಿ ಬೇಕು ಎಂದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಈ ಜ್ಞಾನವನ್ನು ನೀಡುತ್ತಾರೆ ನೋಡಿ. ಇಲ್ಲಿ ಕುಳಿತು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪಲ್ಟಿ ಹೊಡೆಯುವಂತಹ ಆಟವನ್ನು ನೆನಪು ಮಾಡಬೇಕು. ಅಂದರೆ ಸೃಷ್ಟಿ ಚಕ್ರವನ್ನು ನೆನಪು ಮಾಡಬೇಕು. ಸೃಷ್ಟಿ ಚಕ್ರವನ್ನು ನೆನಪು ಮಾಡುವುದೂ ಕೂಡ ಮನ್ಮನಾಭವ ಆಗಿದೆ. ಪರಮಾತ್ಮ ತಂದೆ ಈ ಸಂಪೂರ್ಣ ಜ್ಞಾನವನ್ನು ನೀಡುವಂತಹ ತಂದೆ ಆಗಿದ್ದಾರೆ. ನೀವೀಗ ಬೇಹದ್ದಿನ ತಂದೆಯ ಬಳಿ ಹೋಗುತ್ತೀರಾ. ಪರಮಾತ್ಮ ತಂದೆ ನಮಗೆ ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಹೋಗುವ ಮಾರ್ಗವನ್ನು ತೋರಿಸುತ್ತಾರೆ.
ಇಲ್ಲಿ ಕುಳಿತು ನೀವು ಮನೆಯನ್ನು ನೆನಪು ಮಾಡಬೇಕು, ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು, ಮನೆಯನ್ನು ನೆನಪು ಮಾಡಬೇಕು ಮತ್ತು ಹೊಸ ಜಗತ್ತನ್ನು ನೆನಪು ಮಾಡಬೇಕು. ಈ ಹಳೆಯ ಜಗತ್ತು ಅವಶ್ಯವಾಗಿ ಸಮಾಪ್ತಿಯಾಗುತ್ತದೆ. ಮುಂದೆ ಹೋದಂತೆ ನೀವು ವೈಕುಂಠವನ್ನು ಬಹಳಷ್ಟು ನೆನಪು ಮಾಡುತ್ತೀರಾ. ಗಳಿಗೆ ಗಳಿಗೆಗೂ ಮಕ್ಕಳು ವೈಕುಂಠಕ್ಕೆ ಹೋಗುತ್ತಾರೆ. ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳು ಗಳಿಗೆ ಗಳಿಗೆಗೂ ಪರಸ್ಪರ ಕುಳಿತು ವೈಕುಂಠಕ್ಕೆ ಹೋಗುತ್ತಿದ್ದರು. ಅನೇಕರು ಇಲ್ಲಿ ಧ್ಯಾನದಲ್ಲಿ ಕುಳಿತು ವೈಕುಂಠಕ್ಕೆ ಹೋಗುವುದನ್ನು ನೋಡಿ ದೊಡ್ಡ ದೊಡ್ಡ ಮನೆತನದವರು ಕೂಡ ತಮ್ಮ ಮಕ್ಕಳನ್ನು ಭಗವಂತ ತಂದೆ ಜಾದೂಗರಾಗಿದ್ದಾರೆ, ಭಗವಂತ ತಂದೆ ರತ್ನಗಳ ಮಾಲೀಕ ಆಗಿದ್ದಾರೆ, ಭಗವಂತ ತಂದೆ ವ್ಯಾಪಾರಿ ಆಗಿದ್ದಾರೆ, ಪರಮಾತ್ಮ ತಂದೆ ಜಾದೂಗರಾಗಿದ್ದಾರೆ ತಾನೆ. ಹಳೆಯ ಜಗತ್ತಿಗೆ ನರಕ ಎಂದು ಕರೆಯಲಾಗುತ್ತದೆ. ನರಕವನ್ನು ಸ್ವರ್ಗವನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ. ನರಕವನ್ನು ಪರಿವರ್ತನೆ ಮಾಡಿ ಪರಮಾತ್ಮ ತಂದೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಇದು ಎಷ್ಟು ದೊಡ್ಡ ಜಾದೂ ಆಗಿದೆ. ನೀವೀಗ ಸ್ವರ್ಗದ ನಿವಾಸಿಗಳಾಗುತ್ತೀರಾ. ನೀವೆಲ್ಲರೂ ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತೀರಾ. ನಿಮಗೆ ಗೊತ್ತಿದೆ, ಈಗ ನಾವು ನರಕದ ನಿವಾಸಿಗಳಾಗಿದ್ದೇವೆ. ನರಕವೇ ಬೇರೆ ಆಗಿದೆ, ಸ್ವರ್ಗವೇ ಬೇರೆ ಆಗಿದೆ. 5000 ವರ್ಷದ ಈ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ. ಇದು 5000 ವರ್ಷದ ನಾಟಕ ಚಕ್ರ ಆಗಿದೆ. ಈ ಮಾತು ಲಕ್ಷಾಂತರ ವರ್ಷದ ಮಾತಲ್ಲ. ಈ ಜ್ಞಾನದ ಮಾತನ್ನು ನೀವು ಎಂದೂ ಮರೆಯಬಾರದು. ಭಗವಾನ್ ವಾಚ್ ಆಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಪುನರ್ಜನ್ಮ ರಹಿತ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ತನ್ನದೇ ಆದ ಶರೀರ ಇದೆ, ಶಿವ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಪರಮಾತ್ಮ ಶಿವ ತಂದೆಗೂ ಕೂಡ ಜ್ಞಾನವನ್ನು ತಿಳಿಸಲು ಅವಶ್ಯವಾಗಿ ಬಾಯಿ ಬೇಕು. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಮುಖ ಬೇಕು. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ನಾಟಕದ ಅನುಸಾರ ಸಂಪೂರ್ಣ ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆ. ಸಂಪೂರ್ಣ ಕಲ್ಪದಲ್ಲಿ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ. ದುಃಖಧಾಮವನ್ನು ಸುಖಧಾಮವನ್ನಾಗಿ ಮಾಡಲು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಸುಖ ಮತ್ತು ಶಾಂತಿ ಆಸ್ತಿ ತಂದೆಯ ಮೂಲಕ ಸಿಕ್ಕಿದೆ. ಆದ್ದರಿಂದ ಮನುಷ್ಯರು ಸುಖ ಶಾಂತಿ ಬೇಕು ಎಂದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಈ ಜ್ಞಾನವನ್ನು ನೀಡುತ್ತಾರೆ ನೋಡಿ. ಇಲ್ಲಿ ಕುಳಿತು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪಲ್ಟಿ ಹೊಡೆಯುವಂತಹ ಆಟವನ್ನು ನೆನಪು ಮಾಡಬೇಕು. ಅಂದರೆ ಸೃಷ್ಟಿ ಚಕ್ರವನ್ನು ನೆನಪು ಮಾಡಬೇಕು. ಸೃಷ್ಟಿ ಚಕ್ರವನ್ನು ನೆನಪು ಮಾಡುವುದು ಕೂಡ ಮನ್ಮನಾಭವ ಆಗಿದೆ. ಪರಮಾತ್ಮ ತಂದೆ ಈ ಸಂಪೂರ್ಣ ಜ್ಞಾನವನ್ನು ನೀಡುವಂತಹ ತಂದೆ ಆಗಿದ್ದಾರೆ. ನೀವೀಗ ಬೇಹದ್ದಿನ ತಂದೆಯ ಬಳಿ ಹೋಗುತ್ತೀರಾ. ಪರಮಾತ್ಮ ತಂದೆ ನಮಗೆ ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಹೋಗುವ ಮಾರ್ಗವನ್ನು ತೋರಿಸುತ್ತಾರೆ. ಇಲ್ಲಿ ಕುಳಿತು ನೀವು ಮನೆಯನ್ನು ನೆನಪು ಮಾಡಬೇಕು. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು, ಮನೆಯನ್ನು ನೆನಪು ಮಾಡಬೇಕು ಮತ್ತು ಹೊಸ ಜಗತ್ತನ್ನು ನೆನಪು ಮಾಡಬೇಕು. ಈ ಹಳೆಯ ಜಗತ್ತು ಅವಶ್ಯವಾಗಿ ಸಮಾಪ್ತಿಯಾಗುತ್ತದೆ. ಮುಂದೆ ಹೋದಂತೆ ನೀವು ವೈಕುಂಠವನ್ನು ಬಹಳಷ್ಟು ನೆನಪು ಮಾಡುತ್ತೀರಾ. ಗಳಿಗೆ ಗಳಿಗೆಗೂ ಮಕ್ಕಳು ವೈಕುಂಠಕ್ಕೆ ಹೋಗುತ್ತಾರೆ. ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳು ಗಳಿಗೆ ಗಳಿಗೆಗೂ ಪರಸ್ಪರ ಕುಳಿತು ವೈಕುಂಠಕ್ಕೆ ಹೋಗುತ್ತಿದ್ದರು. ಅನೇಕರು ಇಲ್ಲಿ ಧ್ಯಾನದಲ್ಲಿ ಕುಳಿತು ವೈಕುಂಠಕ್ಕೆ ಹೋಗುವುದನ್ನು ನೋಡಿ ದೊಡ್ಡ ದೊಡ್ಡ ಮನೆತನದವರು ಕೂಡ ತಮ್ಮ ಮಕ್ಕಳನ್ನು ಬಾಬಾರವರ ಬಳಿ ಕಳಿಸುತ್ತಿದ್ದರು. ಆ ಎಲ್ಲಾ ಮಕ್ಕಳು ನಿವಾಸ ಮಾಡುತ್ತಿದ್ದ ಸ್ಥಾನಕ್ಕೆ ಓಂ ನಿವಾಸ ಎಂದು ತಂದೆ ಹೆಸರನ್ನು ಇಟ್ಟರು. ಅನೇಕ ಮಕ್ಕಳು ಬಾಬಾರವರ ಬಳಿ ಬಂದರು. ನಂತರ ಗಲಾಟೆ ಪ್ರಾರಂಭ ಆಯಿತು. ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಿದ್ದರು. ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಧ್ಯಾನಕ್ಕೆ ಹೋಗಿ ಬಿಡುತ್ತಿದ್ದರು. ಧ್ಯಾನದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರು. ಈಗ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಂತಹ ಪಾತ್ರವನ್ನು ತಂದೆ ನಿಲ್ಲಿಸಿದ್ದಾರೆ. ಬ್ರಹ್ಮ ತಂದೆ ಮಕ್ಕಳು ಇರುವಂತಹ ಸ್ಥಾನವನ್ನೇ ಸ್ಮಶಾನವನ್ನಾಗಿ ಮಾಡಿಬಿಡುತ್ತಿದ್ದರು. ಎಲ್ಲಾ ಮಕ್ಕಳನ್ನು ಮಲಗಿಸುತ್ತಿದ್ದರು ಮತ್ತು ಎಲ್ಲಾ ಮಕ್ಕಳಿಗೂ ಹೇಳುತ್ತಿದ್ದರು, ನೀವೀಗ ಸತ್ತಿದ್ದೀರಾ, ನೀವು ಸ್ಮಶಾನದ ನಿವಾಸಿಯಾಗಿದ್ದೀರಾ, ನೀವೀಗ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ಹೇಳುತ್ತಿದ್ದರು. ಆಗ ಮಕ್ಕಳು ಧ್ಯಾನಕ್ಕೆ ಹೋಗಿ ಬಿಡುತ್ತಿದ್ದರು. ಈಗ ಮಕ್ಕಳಾದ ನೀವು ಕೂಡ ಜಾದೂಗರಾಗಿದ್ದೀರಾ. ನೀವು ಯಾರನ್ನೇ ನೋಡಿದರೂ ಕೂಡ ಅವರು ತಕ್ಷಣ ಧ್ಯಾನಕ್ಕೆ ಹೋಗಿ ಬಿಡುತ್ತಾರೆ. ನೀವು ಯಾರಿಗಾದರೂ ದೃಷ್ಟಿಯನ್ನು ಕೊಟ್ಟರೆ ಅವರು ತಕ್ಷಣ ಧ್ಯಾನಕ್ಕೆ ಹೋದರೆ ಇದು ಎಷ್ಟು ಒಳ್ಳೆಯ ಜಾದೂ ಆಗಿದೆ. ನವದಾ ಭಕ್ತಿಯಲ್ಲಿ ಯಾವಾಗ ಭಕ್ತರು ಪ್ರಾಣವನ್ನು ಅರ್ಪಣೆ ಮಾಡಲು ತಯಾರಾಗುತ್ತಾರೋ ಆಗ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಭಕ್ತಿ ಮಾರ್ಗದಲ್ಲಿ ನವದಾ ಭಕ್ತಿಯನ್ನು ಮಾಡಿ ಪರಮಾತ್ಮನ ಹೆಸರಿನಲ್ಲಿ ಶರೀರವನ್ನು ತ್ಯಾಗ ಮಾಡಲು ತಯಾರಾದಾಗ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಸ್ವಯಂ ಬಂದಿದ್ದಾರೆ. ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸಿ ನಿಮಗೆ ಶ್ರೇಷ್ಠ ಪದವಿಯನ್ನು ತಂದೆ ಪ್ರಾಪ್ತಿ ಮಾಡಿಸುತ್ತಾರೆ. ಮುಂದೆ ಹೋದಂತೆ ಮಕ್ಕಳಾದ ನೀವು ಅನೇಕ ಮಾತಿನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ. ಈಗ ಯಾರಾದರೂ ಪರಮಾತ್ಮ ತಂದೆಯನ್ನು ಕೇಳಿದರೆ ಯಾರು ಗುಲಾಬಿ ಹೂವಾಗಿದ್ದಾರೆ, ಯಾರು ಸಂಪಿಗೆ ಹೂವಾಗಿದ್ದಾರೆ ಮತ್ತು ಯಾರು ಎಕ್ಕೆ ಹೂವಾಗಿದ್ದಾರೆ,
ಯಾರು ಮಲ್ಲಿಗೆ ಹೂವಾಗಿದ್ದಾರೆ ಎಂದು ತಂದೆ ತಿಳಿಸುತ್ತಾರೆ. ಕೆಲವರು ಎಕ್ಕೆ ಹೂಗಳು ಕೂಡ ಇಲ್ಲಿ ಇದ್ದಾರೆ, ಅಂದರೆ ಎಕ್ಕೆ ಹೂವಿನ ಸಮಾನ ಕನಿಷ್ಠ ಆದಂತಹ ಮಕ್ಕಳು ಕೂಡ ಇಲ್ಲಿ ಇದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಆತ್ಮರಾದ ನಾವು ಪರಸ್ಪರ ಸೋದರರಾಗಿದ್ದೇವೆ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸಂಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗಬೇಕು. ಸೆಕೆಂಡ್ ಪಾಯಿಂಟ್, ಈಗ ಪಾಪಾತ್ಮರ ಜೊತೆಗೆ ಯಾವುದೇ ಪ್ರಕಾರದ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಬಾರದು. ಅಜ್ಞಾನದ ನಿದ್ದೆಯಿಂದ ಎಲ್ಲರನ್ನು ಜಾಗೃತರನ್ನಾಗಿ ಮಾಡಬೇಕು. ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವ ಮಾರ್ಗವನ್ನು ಎಲ್ಲರಿಗೂ ತಿಳಿಸಬೇಕು. ಇಂದಿನ ವರದಾನ ಆಗಿದೆ. ಮನಸ್ಸು ಬುದ್ಧಿಯ ಏಕಾಗ್ರತೆಯ ಮೂಲಕ ಸರ್ವ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಸಮರ್ಥ ಆತ್ಮರಾಗಿ ಸರ್ವ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಏಕಾಗ್ರತೆಯ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ. ಈ ಏಕಾಗ್ರತೆಯ ಶಕ್ತಿ ಸಹಜವಾಗಿ ನಮ್ಮನ್ನು ನಿರ್ವಿಘ್ನರನ್ನಾಗಿ ಮಾಡುತ್ತದೆ. ಆಗ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ. ಏಕಾಗ್ರತೆಯ ಶಕ್ತಿ ಇದ್ದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಮಾತು ಸಹಜವಾಗಿ ಅನುಭವ ಆಗುತ್ತದೆ ಮತ್ತು ಏಕಾಗ್ರತೆಯ ಶಕ್ತಿ ಸಹಜವಾಗಿ ಏಕರಸ ಸ್ಥಿತಿಯನ್ನು ರೂಪಿಸುತ್ತದೆ. ಏಕಾಗ್ರತೆಯ ಶಕ್ತಿಯ ಮೂಲಕ ಸರ್ವರ ಬಗ್ಗೆ ಕಲ್ಯಾಣದ ದೃಷ್ಟಿ ಮತ್ತು ಕಲ್ಯಾಣದ ವೃತ್ತಿ ಇರುತ್ತದೆ. ಸರ್ವರು ನನ್ನ ಸೋದರರಾಗಿದ್ದಾರೆ ಅನ್ನುವ ದೃಷ್ಟಿ ಇರುತ್ತದೆ. ಆದರೆ ಅಷ್ಟೊಂದು ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳುವುದಕ್ಕೋಸ್ಕರ ಎಷ್ಟು ಸಮರ್ಥರಾಗಿದ್ದೀರಾ? ಸಮರ್ಥರಾಗುವುದಕ್ಕೋಸ್ಕರ ಮನಸ್ಸು ಮತ್ತು ಬುದ್ಧಿಯನ್ನು ಆದೇಶಕ್ಕನುಸಾರವಾಗಿ ನಡೆಸಬೇಕು. ಮನಸ್ಸು ಬುದ್ಧಿ ನಿಮ್ಮ ಆದೇಶದಂತೆ ನಡೆದಾಗ ನೀವು ಸಮರ್ಥರಾಗಿದ್ದೀರಾ ಎಂದು ಅರ್ಥ. ಸ್ವಪ್ನದಲ್ಲಿಯೂ ಕೂಡ ಮನಸ್ಸು ಬುದ್ಧಿ 1 ಸೆಕೆಂಡ್ ಕೂಡ ಏರುಪೇರಿನಲ್ಲಿ ಬರಬಾರದು. ಆಗ ನೀವು ಸಮರ್ಥ ಆತ್ಮರು ಎಂದು ಹೇಳಿಸಿಕೊಳ್ಳುತ್ತೀರಾ. ಇಂದಿನ ಸ್ಲೋಗನ್ ಆಗಿದೆ, ಕಮಲ ಪುಷ್ಪದ ಸಮಾನ ಭಿನ್ನರಾಗಿ ಇದ್ದರೆ ಪ್ರಭುವಿನ ಪ್ರೀತಿಗೆ ಪಾತ್ರರಾಗಿ ಬಿಡುತ್ತೀರಾ. ಪರಮಾತ್ಮ ತಂದೆಯ ಪ್ರೀತಿಗೆ ಪಾತ್ರರಾಗುವುದಕ್ಕೋಸ್ಕರ ಕಮಲ ಪುಷ್ಪದ ಸಮಾನ ನಾವು ಭಿನ್ನರಾಗಿ ಇರಬೇಕು. ಒಳ್ಳೆಯದು. ಓಂ ಶಾಂತಿ.